ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಲ್ಲಿ ರೀ ಬಟ್ಟೆ ಮಾಡಿಸ್ತಾ ಇದೀಯಾ? ಗುಡ್ ಗರ್ಲ್ ನೀನು. ಮಾಡ್ಸು ಮಲ್ಲಿ ಎಲ್ಲಿ ಕಣ್ಮುಚ್ಚು. ಏನ್ರಿ ನಿಮ್ದು ಹೊಸ ವರ್ಷೆ? ಬತ್ತೀರಾ ಕಣ್ಮುಚ್ಚು ಅಂತೀರಾ, ಬತ್ತೀರಾ ಕಣ್ಮುಚ್ಚು ಅಂತೀರಾ, ಕಣ್ಮುಚ್ಚಿದ್ರೆ ಏನಾರ ಸರ್ಪ್ರೈಸು ಅಂತೀರಾ. ಎಲ್ರು ಸರ್ಪ್ರೈಸ್ ಅಂದ್ರೆ ಖುಷಿ ಪಡ್ತಾರೆ. ನೀನ್ ಯಾಕೆ ಮಲ್ಲಿ ಹಿಂಗ ಆಡ್ತೀಯ? ಒಳ್ಳೆ ಕಣ್ಮುಚ್ಚೋ. ಅದೇನ್ ಹಂಗೆ ಕೊಡ್ರಿ ನೋಡ್ತೀನಿ. ಕಣ್ಮುಚ್ಚು ಮಲ್ಲಿ. ಹಾ ಎಲ್ಲಿ ಕೈ ಚಾಚು. ಇನ್ನೊಂದ್ ಕೈ ಯಾರು ಚಾಚ್ತಾರೆ? ಸೀರೆ ಆಹಾ ಚೆನ್ನಾಗಿ ಕಾಣಿಸ್ತದೆ. ಇಷ್ಟ ಆಯ್ತಾ ಮಲ್ಲಿ? ಹೋರಿ ಸಾನೆ ಚಂದಾಗೈತೆ ರೀ. ನೀವು ಸೀರೆ ಎಲ್ಲ ತಂದಿದ್ದೀರಾ ಅಂದ್ರೆ ನಂಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಹ್ಞೂ ಮಲ್ಲಿ, ನಾನ್ ಮಾಡಿದ ಕೆಲಸ ನನಗೆ ನಂಬಕ್ಕಾಗ್ತಿಲ್ಲ ಅಂತೀನಿ. ಲಿಟ್ರಲಿ ಹೆಂಗಾಯ್ತು ಗೊತ್ತಾ ಇವತ್ತು? ನಾನೇ ಖುದ್ದಾಗಿ ಶಾಪ್ಗೆ ಹೋಗಿ ಅಲ್ಲಿ ನೀವು ಹೆಂಗಸಲ್ಲ ಹೇಳ್ತಿರಲ್ಲ, ಏನದು ಸೇಮ್ ಕಲರ್ ಅಲ್ಲಿ ಬೇರೆ ಡಿಸೈನ್ ತೋರಿಸಿ ಅಥವಾ ಸೇಮ್ ಡಿಸೈನ್ ಅಲ್ಲಿ ಬೇರೆ ಕಲರ್ ತೋರಿಸಿ, ಈ ತರ ತಲೆ ತಿಂದು ತಿಂದು ಒಂದಷ್ಟು ಸೀರೆನ ಗುಡ್ಡೆ ಹಾಕ್ಸಿ ಅದರಲ್ಲಿ ನನಗೆ ಈ ಸೀರೆ ತುಂಬಾ ಇಷ್ಟ ಆಯ್ತು. ನಿಂಗಿದು ಚೆನ್ನಾಗಿ ಕಾಣಿಸ್ತೆ ಅಂತಂತು, ಅದಕ್ಕೆ ಹಂಗೆ ಎತ್ಕೊಂಡ್ಬಂದ್ಬಿಟ್ಟೆ. ಹೌದಾ ರೀ? ನನ್ಗೋಸ್ಕರ ಇಷ್ಟೊಂದೆಲ್ಲ ತೊಂದರೆ ತಗೊಂಡ್ರಾ? ಇದು ತೊಂದರೆ ತಗೊಳ್ಳೋದೇನ್ ಬಂತು ಮಲ್ಲಿ? ಏನ್ ಮಾತು ಅಂತ ಆಡ್ತೀಯ ನೀನು? ಮಲ್ಲಿ ಖುಷಿ ಆಗ್ತಿದ್ಯಾ? ನೀನು ಖುಷಿಯಾಗಿರೋದೆ ಮಲ್ಲಿ ನನಗೂ ಬೇಕಾಗಿರೋದು. ಮಲ್ಲಿ ಇತ್ತೀಚೆಗೆ ನಾನು ನನಗೋಸ್ಕರ ಬದುಕ್ತಾನೆ ಇಲ್ಲ, ಅದನ್ನ ಮರ್ತು ಬಿಟ್ಟಿದ್ದೀನಿ. ನಾನು ಬದುಕ್ತಿರೋದೆಲ್ಲ ನಿನಗೋಸ್ಕರ ಮಲ್ಲಿ. ನೀವ್ ಹಿಂಗೆಲ್ಲ ಹೇಳಿದ್ರೆ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ರೀ. ಮತ್ತೆ ನಿಮಗ್ ಸೀರೆ ತರ್ಬೇಕು ಅಂತ ಯಾಕೆ ಅನಿಸ್ತು? ಏನ್ ಮಲ್ಲಿ ಹಿಂಗ್ ಕೇಳ್ಬಿಟ್ಟೆ ನೀನು? ಹಬ್ಬದ ಪ್ರಯುಕ್ತ ನನ್ನ ಮುದ್ದಾದ ಹೆಂಡತಿಗೆ ಒಂದು ಮುದ್ದಾದ ಸೀರೆ. ಅದಕ್ಕಿಂತ ಇನ್ನೊಂದು ವಿಚಾರ ಇದೆ ಮಲ್ಲಿ. ಮದುವೆಯಾಗಿ ಎಷ್ಟು ದಿನ ಆದ್ರೂ ನಾನು ಯಾವತ್ತೂ ನಿನಗೆ ಈ ಥರದ್ದೆಲ್ಲ ಏನೂ ತಂದ್ಕೊಟ್ಟಿಲ್ಲ ಅಲ್ಲ ಮಲ್ಲಿ. ಆ ಗಿಲ್ಟು ನನಗೆ ತುಂಬಾನೇ ಕಾಡ್ತಾ ಇತ್ತು. ಒಂಥರ ಪ್ರಾಯಶ್ಚಿತ್ತ ಅನ್ಕೋ. ನಿಮ್ಮನ್ನ ಈ ತರ ನೋಡ್ತಿದ್ರೆ ನಂಗಂತೂ ಸಾನೆ ಖುಷಿ ಆಗ್ತಾ ಐತೆ ರೀ. ನಾನು ಹೆಂಗ್ ಅನ್ಕೊಂಡಿದ್ನೋ ನೀವ್ ಇವಾಗ ಹಂಗೆ ಇದ್ದೀರಾ. ನನ್ ಕನ್ಸು ನನ್ಸಾಕ್ತು ರೀ. ನೀವೀಗ ನನ್ ಮ್ಯಾಲ್ ಪ್ರೀತಿ ದುಪ್ಪಟ್ಟ ಆಗೈತೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಅದ್ ನಿಜಾನೇ. ಹಿಂದೆ ಹಂಗೆಲ್ಲ ಆಗಿದ್ದಕ್ಕೇನೆ ರೀ ಇವತ್ ನಾವ್ ಇಷ್ಟು ಹತ್ರವಾಗಿರೋದು. ನಾವ್ ಕೊನೆವರೆಗೂ ಹಿಂಗೆ ಇರ್ಬೇಕು ಅನ್ನೋದೇ ನನ್ನ ಆಸೆ. ಆ ದೇವ್ರ ಹತ್ರನೇ ನಾನು ಅದನ್ನೇ ಬೇಡ್ಕಂತೀನಿ ರೀ. ಪ್ರಾಮಿಸ್ ಮಲ್ಲಿ, ಕಡೆವರೆಗೂ ನಾನು ಹೀಗೆ ಇರ್ತೀನಿ. ಕೊನೆವರೆಗೂ ಹೀಗೆ ಇರ್ತೀನಿ ಅಂದ್ರೆ ನಿನ್ ಜೊತೆ ಚೆನ್ನಾಗಿರ್ತೀನಿ ಅಂತಲ್ಲ ಮಲ್ಲಿ, ಚೆನ್ನಾಗಿರೋ ತರ ನಾಟಕ ಆಡ್ಕೊಂಡು ನನಗೆ ಏನ್ ಬೇಕೋ ಅದನ್ನ ಸಾಧಿಸ್ಕೊತೀನಿ ಅಂತ. ತಗೊಳ್ಳಿ. ಸುಧಾ ತಗೊಳಮ್ಮ, ತಗೋ. ಏನಣ್ಣ ಇದು? ಭಾರತ್ ಬಳೆ. ಆನಂದ್, ಚಿನ್ನದ ಬಳೆ. ಹ್ಞೂ ಚಿನ್ನ. ನಾನ್ ಕೊಡ್ತಿರೋದಲ್ಲಮ್ಮ, ಗೆಳೆಯ ಕೊಟ್ಟು ಕಳ್ಸಿರೋದು. ಡುಮ್ಮನಾ? ಹಾ, ಅದೇನು ಅಂದ್ರೆ ನಿನ್ನೆ ಸುಧಾ ಸಜ್ಜಪ್ಪ ಮಾಡಿದ್ಲಲ್ಲ, ಅದು ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು.
ಅದಕ್ಕೆ ಅಪ್ರಿಸಿಯೇಷನ್ ಇದು, ಒಂಥರ ಸನ್ಮಾನ, ಬಹುಮಾನ ಅಂದ್ರೂ ತಪ್ಪಲ್ಲ. ಆಕ್ಚುಲಿ ನೆನ್ನೆನೆ ಕೊಡು ಅಂತ ಕೊಟ್ಟ, ನಾನು ಬರೋಷ್ಟೊತ್ತಿಗೆ ನಿನ್ ಮನೆಗೆ ಹೋಗ್ಬಿಟ್ಟಿದ್ದಲ್ಲಮ್ಮ, ಅದಕ್ಕೆ ಈಗ ಕೊಡ್ತಾ ಇದ್ದೀನಿ, ಇಟ್ಕೋ. ಅಯ್ಯೋ ಅಣ್ಣ, ನಂಗೆ ಇದೆಲ್ಲ ಬೇಡ ಅಣ್ಣ. ನೋಡಮ್ಮ, ಸುಮ್ಮನೆ ಹಾಕೋ ಸಾಕು. ಹೌದಣ್ಣ, ಅಂತವ್ರು ಅವರು? ಹೂನಮ್ಮ, ಅವ್ರು ನೋಡೋಕೆ ದೊಡೂತಿ ವ್ಯಕ್ತಿ, ಆದ್ರೆ ಮನಸ್ಸು ಮಾತ್ರ ಎರಡರ ಮಿಕ್ಸ್ಚರ್ ಇವನು. ಅವನೊಂಥರ ದೊಡ್ಡ ಗಿಫ್ಟ್ ಅಮ್ಮ, ಅದಕ್ಕೆ ಎಲ್ರಿಗೂ ಈ ತರ ಗಿಫ್ಟ್ ಕೊಡ್ತಾನೆ ಇರ್ತಾನೆ. ಹೌದು, ನಿಮಗೆ ಹೇಗೆ ಚಿನ್ನದ ಬಳೆ ಕೊಟ್ಟಿದ್ದಾರೆ ಹಾಗೆ ನಮಗೆ ಚಾಕ್ಲೇಟ್ ಎಲ್ಲಾ ಕೊಡಿಸ್ತಾರೆ. ತುಂಬಾ ಒಳ್ಳೆ ಅಂಕಲ್ ಅವರು. ನಮ್ಮಪ್ಪನೂ ಇದ್ದಾರೆ, ಏನಾದ್ರೂ ಕೇಳಿದ್ರೆ ನಿಮ್ಮಮ್ಮನ್ ಕೇಳ್ತೀನಿ ಅಂತ ಹೇಳ್ತಾರೆ. ಮಾನ ಮರ್ಯಾದೆ ತೆಗಿಯಕ್ಕೆ ಹುಟ್ಟಿದಾರೆ ನೀವು, ಸುಮ್ನೆ ಹೋಮ್ವರ್ಕ್ ಬರೀರಿ. ಬರ್ಕೋತಿದ್ದೀವಲ್ಲಪ್ಪ. ಸುಮ್ನೆ ಬರ್ಕೊ. ಮಕ್ಕಳಲ್ವಾ, ತಲಾಟೆ ಮಾಡ್ತಾ ಇರ್ತದೆ, ನೀನೇನು ಅನ್ಕೋಬೇಡಮ್ಮ. ಇರ್ಲಿ ಬಿಡಿ ಅಣ್ಣ, ನಾನು ಇಲ್ಲೇ ಇದ್ದೀನಲ್ಲ, ನಂಗೂ ಎಲ್ಲ ಗೊತ್ತಾಗತ್ತೆ. ತಗಮ್ಮ. ಮನೆ ಕಟ್ಟಿ ನೋಡು ಅಂತಾರೆ, ಅದಕ್ಕೊಂದು ಲೈನ್ ಆ್ಯಡ್ ಮಾಡಬೇಕು. ಮನೆ ಕಟ್ಟಿ ನೋಡು, ಅದನ್ನ ಕ್ಲೀನ್ ಮಾಡಿ ನೋಡು ಅಂತ. ಬಾ, ದೊಡ್ಡ ಮನೆ ಕಟ್ಟೋದು ದೊಡ್ಡದಲ್ಲ, ಆದರೆ ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡೋದು ಇದೆಯಲ್ಲ, ಅದು ದೊಡ್ಡದು. ಎಷ್ಟು ದೂರ ನೋಡಿದ್ರು ಮುಗಿತಾ ಇಲ್ವಲ್ಲಪ್ಪ ಇದು. ಓ ದೇವ್ರೆ. ಏನಪ್ಪ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.